ಡ್ರೈವರ್ ಆತ್ಮಹತ್ಯೆ ಕೇಸ್ನಲ್ಲಿ ನಿಲ್ಲದ ರಾಜಕಾರಣ ಸಂಸದ ಸುಧಾಕರ್ ಮತ್ತು ಸಚಿವ ಎಂಸಿ ಸುಧಾಕರ್ ಫೈಟು. ಕೆ ಸುಧಾಕರ್ಗೆ ಮೆದುಳು ನಿಷ್ಕ್ರಿಯ ಅಂತ ಹೇಳಿರುವಂತಹ ಎಂಸಿ ಸುಧಾಕರ್ ಡ್ರೈವರ್ ಆತ್ಮಹತ್ಯೆ ಕೇಸ್ನಲ್ಲಿ ನಿಲ್ಲದ ರಾಜಕಾರಣ ಸಂಸದ ಸುಧಾಕರ್ ಮತ್ತು ಸಚಿವ ಎಂಸಿ ಸುಧಾಕರ್ ಫೈಟು. ಕೆ ಸುಧಾಕರ್ಗೆ ಮೆದುಳು ನಿಷ್ಕ್ರಿಯ ಎಂದಿರುವಂತಹ ಎಂಸಿ ಸುಧಾಕರ್ ಮೃತ ಬಾಬು ವಿಚಾರದಲ್ಲಿ ದ್ವೇಷ ರಾಜಕಾರಣ ಎಂದಿದ್ದು ಕೆ ಸುಧಾಕರ್. ನಾವು ಯಾವುದೇ ದ್ವೇಷ ರಾಜಕಾರಣ ಮಾಡ್ತಾ ಇಲ್ಲ ಎಂದಿರುವಂತಹ ಎಂಸಿ ಸುಧಾಕರ್ ಸಂಸದರಿಗೆ ಎಲ್ಲೋ ಒಂದು ಕಡೆ ಮೆದುಳು ನಿಷ್ಕ್ರಿಯವಾಗಿರಬಹುದು, ಅವರಿಗೆ ಒತ್ತಡದಿಂದ ಸಮಸ್ಯೆ ಆಗಿದೆಯೇನೋ ಅಂತ ಹೇಳಿ ಮಾತನಾಡಿದ್ದಾರೆ. ಸಂಸದರಿಗೆ ತುರ್ತಾಗಿ ಚಿಕಿತ್ಸೆಯನ್ನ ಕೊಡಿಸುವುದು ಅನಿವಾರ್ಯ ಎಂದಿದ್ದಾರೆ. 2021ರಿಂದ ಬಾಬು ಅವರು ಅವರ ಕುಟುಂಬದ ಸದಸ್ಯರಿಗೆ ವಿಷಯ ಹೇಳಿದ್ರು ಇಲ್ಲೋ ನನಗೆ ಗೊತ್ತಿಲ್ಲ. ನಾನು ಅವರನ್ನ ಭೇಟಿ ಮಾಡಬೇಕು ಅಂತಿದ್ದೀನಿ. ನಾನು ಯಾಕಂದರೆ ವಿಧಾನಸಭೆ ಅಧಿವೇಶನ ಆಯಿತು. ಈಗ ಇಲ್ಲಿ ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅಂತ ವಿಸಿಟ್ ಮಾಡಿ ಗೌರಿಬಿದನೂರಿಗೆ ಅವ್ರ ಮನೆಗೆ ಹೋಗೋಣ ಅಂತ ಈಗ ನೋಡ್ತಾ ಇದ್ದೀನಿ. ಯಾಕಂದರೆ ಆ ಸಂದರ್ಭದಲ್ಲಿ ನಾನು ಇದರಲ್ಲಿ ಕಾನೂನು ರೀತಿ ಕ್ರಮ ಆಗಬೇಕು ಅಂತ ಹೇಳಿದಾಗೆ ವಿನಾಕಾರಣ ನಮ್ಮ ಹೆಸರನ್ನು ತರ್ತಾ ಇದ್ದರು. ಆ ಕಾರಣಕ್ಕಾಗಿ ನಾನು ತಕ್ಷಣ ಅವ್ರನ್ನ ಕುಟುಂಬದವ್ರನ್ನ ಭೇಟಿ ಮಾಡಲಿಕ್ಕೆ ಹೋಗಲಿಲ್ಲ. ಆದರೆ ನನ್ನ ಕರ್ತವ್ಯ ಜಿಲ್ಲಾ ಮಂತ್ರಿಯಾಗಿ ನಾನು ಅವ್ರನ್ನ ಭೇಟಿ ಆಗಲೇಬೇಕು, ಅವ್ರನ್ನ ಭೇಟಿ ಮಾಡ್ತೀನಿ. ಆದರೆ ಬಾಬು ಅವರು ಈ ರೀತಿಯಾದಂಥ ತೀರ್ಮಾನ ಬಾಬು ಅವರು ಈ ರೀತಿಯಾದಂಥ ತೀರ್ಮಾನ ಬಾಬು ಅವರ ತೀರ್ಮಾನಕ್ಕೆ ಒಬ್ಬ ವ್ಯಕ್ತಿ ಮದುವೆಯಾಗಿ ಜೀವನ ಮಾಡ್ತಾ ಇರ್ತವರು ಏಕಾಏಕಿ ಪ್ರಾಣ ಬಿಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದಾಗ ಅವರು ಯಾವ ರೀತಿ ನಾವು ಅನುಭವಿಸಿರ್ಬೋದು ಕಿರುಕುಳಗಳಿಗೆ ಅದು ಅವರಿಗೆ ಗೊತ್ತಿರ್ತದೆ. ಅದರಿಂದ FIR ಅಲ್ಲಿ ಬರೆದಿರುವಂಥದ್ದು ಹೆಸರು ಮತ್ತೊಂದು ಬಹುಶಃ ಬಾಬು ಅವರು ಇಲ್ಲ. ಬಾಬು ಅವರು ಇದ್ದಿದ್ರೆ ಬಹುಶಃ ವಿಚಾರ ಏನು ಯಾರ್ಯಾರು ಭಾಗಿಯಾಗಿ ಗೊತ್ತಾಗ್ತಾಯಿತ್ತು. ದುರಾದೃಷ್ಟ ವಿಷಯ ಇಲ್ಲ. ಅದರಿಂದ ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ಆದಾಗ ಅವ್ರಿಗೆ ಆದಾಗ ಮಾತ್ರ ಅದು ನೋವು ಗೊತ್ತಾಗುತ್ತೆ. ಬೇರೆಯವರಿಗೆ ಅವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ವಿರುದ್ಧವಾಗಿ ವಿಚಾರಗಳನ್ನು ಹೊರಗೆ ತರುವಂಥದ್ದು, ಅವ್ರ ವಿಚಾರವಾಗಿ ರಿಪೋರ್ಟಿಂಗ್ ಮಾಡಿದ್ರೆ ಅವರಿಗೆಲ್ಲ ಅವ್ರ ಮೇಲೆ ತೊಂದರೆ ಕೊಡುವಂಥದ್ದು, ಉದ್ಯೋಗಕ್ಕೆ ತಾಗಿಸುವಂಥದ್ದು, ಇವೆಲ್ಲ ಮಾಡಿದಾಗ ಆ ಕುಟುಂಬಗಳು ಏನು ನೋವು ತಿಂದಿದೆ, ಆ ಕುಟುಂಬಗಳ ಮನೆಯವ್ರಿಗೆ ಏನು ಕಷ್ಟ ಅನುಭವಿಸಿದ್ದಾರೆ ಅನ್ನೋದು ಬಹುಶಃ ಅವರಿಗೆ ಆ ಸಂದರ್ಭದಲ್ಲಿ ಒಂದು ಅಧಿಕಾರದ ಮತ ಇದ್ದಂತಕ್ಕಂಥದ್ದು ಅವ್ರಿಗೆ ಕಾಣಲಿಲ್ಲ. ನಾವು ಯಾವತ್ತೂ ಆ ರೀತಿ ನಡ್ಕೊಳ್ಳುವಂಥದ್ದಲ್ಲ. ಅದರಿಂದ ಸಹಜವಾಗಿ ಬಹುಶಃ ಅವರಿಗೆ FIR ಆಗಿರೋದು ಕುಟುಂಬಕ್ಕೆ ನೋವಾಗಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಆದರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.